ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ಬಗ್ಗೆ ಮಾತಾಡೋದಾದ್ರೆ, ಎಲಿಮಿನೇಷನ್ ಚೇಂಬರ್ ನ ಅಫಿಷಿಯಲ್ ಪೋಸ್ಟರ್ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಮೈನ್ ಹೈಲೈಟ್ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ಇನ್ ಮುಂದೆ ಸೀದಾ ನಮಗೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆನೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈ ಬಾರಿ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಮಾರ್ಚ್ 1ನೇ ತಾರೀಕು ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ. ಇಂಡಿಯಾದವರಿಗೆ ಮಾರ್ಚ್ 2ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಪೋಸ್ಟರ್ ಶೇರ್ ಮಾಡ್ಕೋತಾ ಅರ್ನ್ ದ ರೈಟ್ ಎಲಿಮಿನೇಟ್ ಡೌಟ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ನೀವು ಎಲಿಮಿನೇಷನ್ ಚೇಂಬರ್ ಗೆ ನಿಮ್ಮ ರೈಟ್ಸ್ ನ ಅರ್ನ್ ಮಾಡ್ಕೊಳ್ಳಿ. ಅಂಡ್ ಹಾಗೆ ಅಲ್ಲಿರ್ತಕ್ಕಂತಹ ಡೌಟ್ಸ್ ಗಳು ಅಂದ್ರೆ ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡಿ ನಿಮ್ಮ ಟಿಕೆಟ್ ನ ಪಂಚ್ ಮಾಡ್ಕೊಳ್ಳಿ ರಸಲ್ ಮೇನಿಯಾಗೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸ್ತಾ ಇದ್ದಾರೆ. ಅಂಡ್ ಪೋಸ್ಟರ್ ಕೂಡ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಒಂದು ಚೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ನಮ್ಮ ಸಿನೇಷನ್ ಲೀಡರ್ ಅವರ ಗ್ರಾಫಿಕ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಐಶೋ ಸ್ಪೀಡ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ ನಮಗೆ ಐಶೋ ಸ್ಪೀಡ್ ಅವರ ಒಂದು ದೊಡ್ಡ ಮೂಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮೂಮೆಂಟ್ ಗೈಸ್ ಎಲ್ಲರನ್ನು ಕೂಡ ಬೀಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಲಿಟರಲಿ ಸಿಎಂ ಪಂಕ್, ಜಾನ್ ಸಿನಾ, ರೋಮನ್ ರೈನ್ಸ್, ಸೆತ್ ರೋಲಿನ್ಸ್ ಇವರೆಲ್ಲರ ಮೂಮೆಂಟ್ ನು ಕೂಡ ಬೀಟ್ ಮಾಡಿ ಡಬ್ಲ್ಯೂ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನು ಕೂಡ ಸೇರಿಸಿ 300 ಮಿಲಿಯನ್ ವ್ಯೂಸ್ ಬಂದಿದೆ ಬರೀ 24 ಗಂಟೆಗಳಲ್ಲಿ. ಲಿಟರಲಿ ಎಷ್ಟು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದೆ ಅಂತ ನೀವೇ ನೋಡ್ತಾ ಇರಬಹುದು. ಆ ಒಂದು ಸೆಗ್ಮೆಂಟ್ ನನಗಂತೂ ಆ ಒಂದು ಸೆಗ್ಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅದಕ್ಕೆ ತಕ್ಕಂತೆ ವ್ಯೂಸ್ ನು ಕೂಡ ಡಬ್ಲ್ಯೂ ಅವರು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ AJ ಸ್ಟೈಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇವತ್ತಿನ ಮಂಡೇ ನೈಟ್ ರಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಈ ಒಂದು ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ನಮ್ಮ AJ ಸ್ಟೈಲ್ ಅವರು ಇನ್ ಮುಂದೆ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸ್ಮ್ಯಾಕ್ ಡೌನ್ ಇಂದ ಟ್ರಾನ್ಸ್ಫರ್ ಆಗಿ ಮಂಡೇ ನೈಟ್ ರೋ ಆಗಿ AJ ಸ್ಟೈಲ್ ಅವರು ಬರ್ತಾ ಇದ್ದಾರೆ. ನಿಜವಾಗ್ಲೂ ಗಾಯ್ಸ್, ನಮ್ಮ AJ ಸ್ಟೈಲ್ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ನೋಡಿ ಖುಷಿ ಆಯ್ತು. ಅಂಡ್ ಅವರ ಹಳೆ ಗಿಮಿಕ್, ಹಳೆ ಥೀಮ್ ಸಾಂಗ್ ಮತ್ತೊಮ್ಮೆ ಬಂದಿದೆ. ನಮ್ಮ AJ ಸ್ಟೈಲ್ ಅವರು ಹೀಲ್ ಆಗಿ ನಾನೇನೋ ಮಾಡ್ತೀನಿ ಅಂತ ಹೋಗಿದ್ರು, ಅದು ಕಂಪ್ಲೀಟ್ ಆಗಿ ಅಟ್ಟರ್ ಫ್ಲಾಪ್ ಆಗೋಯ್ತು. ಅಂಡ್ ಅದಕ್ಕೋಸ್ಕರ ರಾಯಲ್ ರಂಬಲ್ ಅಲ್ಲಿ ಅವರು ಯಾವ ರೀತಿ ತನ್ನ ಡೆಬ್ಯೂ ಅಲ್ಲಿ ಡ್ರೆಸ್ ಹಾಕೊಂಡು ಬಂದಿದ್ರು ಅದೇ ರೀತಿ ಡ್ರೆಸ್ ನ ಹಾಕೊಂಡು ಬಂದಿದ್ರು. ಅಂಡ್ ಅವರ ಐಕಾನಿಕ್ ಥೀಮ್ ಸಾಂಗ್ ಕೂಡ ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕಿದೆ. ನೋಡೋಣ ಗಾಯ್ಸ್, ಈಗ ಮಂಡೇ ನೈಟ್ ರಾಲಿ ನಮ್ಮ AJ ಸ್ಟೈಲ್ ಅವರ ಬುಕ್ಕಿಂಗ್ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನಿ ಗ್ರೇಸ್ ಅವರ ಬಗ್ಗೆ. ಇವರು ನಮಗೆ ಇನ್ ಮುಂದೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೀಸೆಂಟ್ ಆಗಿ ಇವರು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಹೊಗಳಿದ್ದಾರೆ ಅಂತಾನೆ ಹೇಳ್ಬಹುದು. ಅವರಿಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ದಿಸ್ ಗಾಯ್ ಬುಕ್ಡ್ ಅಡ್ವೊಕೇಟ್ ಫಾರ್ ಮೀ ಟು ಬಿ ಆನ್ ದ ಫಸ್ಟ್ ಎವರ್ ಆಲ್ ಇನ್ ಇವೆಂಟ್ ಇನ್ 2018 ಲೋಡಿಂಗ್ ಟು ಮೀ ಬೀಯಿಂಗ್ ಆಫರ್ಡ್ ಎ TNA ಕಾಂಟ್ರಾಕ್ಟ್ ಡೇಸ್ ಲೇಟರ್ ದ ರೆಸ್ಟ್ ಈಸ್ ಹಿಸ್ಟ್ರಿ ಫಾರ್ ಎವರ್ ಗ್ರೇಟ್ಫುಲ್ ಅಂತ ನಮ್ಮ ಜಾರ್ಡಿನಿ ಗ್ರೇಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ. ಅಂದ್ರೆ 2018 ಆಲ್ ಇನ್ ನಲ್ಲಿ ಇವನು ನನಗೆ ಒಂದು ಅವಕಾಶನ ಕೊಟ್ಟ. ಅಂಡ್ ಅಲ್ಲಿಂದ TNA ಗೆ ಕಾಂಟ್ರಾಕ್ಟ್ ಆಫರ್ ಆಯ್ತು. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ನಡೆದಿದ್ದು ಇತಿಹಾಸ ಅಂತ ನಮ್ಮ ಜಾರ್ಡಿನಿ ಗ್ರೇಸ್ ಅವರು ತಿಳಿಸಿದ್ದಾರೆ. ಅಂಡ್ ಆಗ ನಮ್ಮ ಜಾರ್ಡಿನಿ ಅವರು ಹೇಗಿದ್ರು ನೀವು ಇಲ್ಲಿ ನೋಡ್ತಾ ಇರಬಹುದು, ಹಾಗೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಗಿದ್ರು ಅಂತ. ಅಂಡ್ ಈಗ ಇವರಿಬ್ರು ಕೂಡ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಯಾವ ರೀತಿ ಎಲಿಮಿನೇಟ್ ಆದ್ರು ಆ ಒಂದು ವಿಚಾರ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಆ ಒಂದು ವಿಚಾರ ಇಷ್ಟ ಆಗಿರ್ಲಿಲ್ಲ ಅಂತ ಅಪ್ಡೇಟ್ ಬಂದಿತ್ತು. ಅದಾದ್ಮೇಲೆ ಬ್ಯಾಕ್ ಸ್ಟೇಜ್ ಗೆ ಹೋಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿರ್ಚಾಡಿದ್ರಂತೆ. ಬಟ್ ಇಲ್ಲಿ ಕಿರ್ಚಾಡಿದ್ದು ಅವರು LA ನೈಟ್ ಅವರ ಮೇಲಂತೆ. ಒರಿಜಿನಲ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರೇ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಲಿಮಿನೇಟ್ ಮಾಡಬೇಕಿತ್ತಂತೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ನಥಿಂಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸುಮ್ಮನೆ ಇವರಿಬ್ಬರಿಗೂ ಕೂಡ ರಸಲ್ ಮೇನಿಯಾ ಅಂತಹ ಗ್ರ್ಯಾಂಡೆಸ್ಟ್ ಸ್ಟೇಜ್ ಅಲ್ಲಿ ಬುಕ್ ಮಾಡಬೇಕು ಅಂತ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ ರಸಲ್ ಮೀನಿಯಾಗೆ. ಅಂಡ್ ಅದಕ್ಕೋಸ್ಕರನೇ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಅಂಡ್ ಈ ಒಂದು ವಿಚಾರ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದ್ರೆ 2024ರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಕಂಪನಿಗೆ ಯಾವ ರೀತಿ ಕೊಡುಗೆನ ಕೊಟ್ರೋ ಅದಕ್ಕೋಸ್ಕರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಗಿಂತ ಒಳ್ಳೆ ಅಪೋನೆಂಟ್ ನ ಡಿಸರ್ವ್ ಮಾಡ್ತಾರೆ. ಬಟ್ ಡಬ್ಲ್ಯೂ ಅವರು ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನೇ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ರಂತೆ. ಅಂಡ್ ಈ ರೀತಿ ಅನಿಸಿಕೆನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೊಟ್ಟಿದ್ರಂತೆ. ನನಗೆ ಈ ಒಂದು ಮ್ಯಾಚ್ ಗಿಂತ ಇನ್ನೂ ದೊಡ್ಡ ಮ್ಯಾಚ್ ಬೇಕಾಗಿತ್ತು ರಸಲ್ ಮೇನಿಯಾಗೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಈಗ ಥಿಂಕ್ ಮಾಡ್ತಾ ಇದಾರಂತೆ. ಸೊ ಅದನ್ನ ನಾವು ಸೈಡ್ಗೆ ಇಟ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು LA ನೈಟ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರಂತೆ. ಯಾಕಂದ್ರೆ ಒರಿಜಿನಲ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಡೇಮಿಯನ್ ಪ್ರೀಸ್ಟ್ ಅವರೇ ಎಲಿಮಿನೇಟ್ ಮಾಡಬೇಕಿತ್ತು. ಬಟ್ ಆ ಒಂದು ಎಲಿಮಿನೇಟ್ ಮಾಡೋ ಮೂಮೆಂಟ್ ಅಲ್ಲಿ ಎಲ್ಲಾ ಫೋಕಸ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಇರಬೇಕಾಗಿತ್ತು. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ LA ನೈಟ್ ಅವರು
ಸಿಕ್ಕಾಪಟ್ಟೆ ಫೇಮಸ್ ಆಗೋದಕ್ಕೋಸ್ಕರ ಏನೇನೋ ರೆಸ್ಲಿಂಗ್ ಮೂವ್ಸ್ಗಳನ್ನ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ರು. ಅಂಡ್ ಅಲ್ಲಿಂದ ಸ್ವಲ್ಪ ಜನರ ಗಮನ ಎಲೆನೈಟ್ ಅವರ ಮೇಲೂ ಕೂಡ ಹೋಯ್ತು. ಸೊ ಎಲೆನೈಟ್ ಅವರು ಜನರ ಸ್ಪಾಟ್ಲೈಟ್ ನ ತನ್ನ ಮೇಲೆ ತಗೊಳ್ಳೋದಕ್ಕೋಸ್ಕರ ನನ್ನ ಆ ಒಂದು ಮೂಮೆಂಟ್ ನ ಹಾಳು ಮಾಡ್ದ ಅಂತ ಬ್ಯಾಕ್ ಸ್ಟೇಜ್ಗೆ ಹೋಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿರ್ಚಾಡ್ತಾ ಇದ್ರಂತೆ. ಗೊತ್ತಿಲ್ಲ ಇದಕ್ಕೆ ನಮ್ಮ ಎಲೆನೈಟ್ ಅವರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳುತ್ತೆ ಡಬ್ಲ್ಯೂ ಅಂತ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಎಲೆನೈಟ್ ಅವ್ರಿಗಿಂತ ಟಾಪ್ ಸ್ಟಾರು. ಅವ್ರು ಹೇಳಿದ್ದು ನಡೆಯುತ್ತೆ ಎಲೆನೈಟ್ ಅವ್ರಿಗಿಂತ ಜಾಸ್ತಿ ಡಬ್ಲ್ಯೂ ಕಂಪನಿಯಲ್ಲಿ. ನೋಡೋಣ ಗಾಯ್ಸ್ ಇದು ಮುಂದೆ ಯಾವ ರೀತಿ ಹೋಗುತ್ತೆ ಅಂತ. ಡಬ್ಲ್ಯೂ ಅವರು ರಸಲ್ ಮಿನಿಯಾಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ಬಗ್ಗೆ. ಎಲಿಮಿನೇಷನ್ ಚೇಂಬರ್ಗೆ ಈಗಾಗಲೇ ನಮ್ಮ ಸಿಎಂ ಪಂಕ್ ಹಾಗೆ ಜಾನ್ಸಿನ್ ಅವರು ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಇನ್ನ ಉಳಿದಿರೋದು ಕೇವಲ 4 ಜಾಗ. ಅಂಡ್ ನೋಡಬೇಕು ಗಾಯ್ಸ್ ಆ 4 ಜಾಗದಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ಯಾಕಂದ್ರೆ ಮುಂದಿನ ವಾರ ಮಂಡೇ ನೈಟ್ ರಾಲಿ ಡಬ್ಲ್ಯೂ ಅವರು ಲೋಗನ್ ಪೋಲ್ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ ಕ್ವಾಲಿಫಿಕೇಶನ್ಗೆ. ಸೊ ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ಹೋಗಿ ಎಲಿಮಿನೇಷನ್ ಚೇಂಬರ್ಗೆ ಕ್ವಾಲಿಫೈ ಆಗ್ತಾರೆ. ಅಂಡ್ ಅದಾದ್ಮೇಲೆ ಉಳಿಯೋದು 3 ಜಾಗ. ನೋಡೋಣ ಗೈಸ್ ಈ ಬಾರಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಮಗೆ ಯಾವ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಇವತ್ತಿನ ಮಂಡೇ ನೈಟ್ ರಾಲಿ ಅನೌನ್ಸ್ ಮಾಡ್ತಾರೆ. ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅವರು ಸ್ವಲ್ಪ ದಿನ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ನಮ್ಮ ಮೈಕಲ್ ಕೋಲ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಈಗ ನೀವೆಲ್ಲ ಕೇಳಬಹುದು ನಿಜವಾಗ್ಲೂ ಇಂಜುರಿ ಆಗಿದೆಯಾ ಅಂತ. ಗೈಸ್ ನಿಜವಾಗ್ಲೂ ಕೂಡ ಇಂಜುರಿ ಆಗಿಲ್ಲ. ರೋಮನ್ ರೈನ್ಸ್ ಅವರು ಚೆನ್ನಾಗಿಯೇ ಇದ್ದಾರೆ. ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ನ ಪಾರ್ಟು. ಅಂಡ್ ನಮಗೆ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಅವರು ಸದ್ಯಕ್ಕೆ ಎಲಿಮಿನೇಷನ್ ಚೇಂಬರ್ಗೆ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ಇನಿಷಿಯಲಿನೂ ಕೂಡ ಇಂಟರ್ನಲ್ಲಿನೂ ಕೂಡ ಅನೌನ್ಸ್ಮೆಂಟ್ ನ ಮಾಡ್ತಾ ಇಲ್ಲ. ಅಂಡ್ ಕೆನಡಾದಲ್ಲೂ ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆ ಯಾವುದೇ ರೀತಿಯ ಮಾತು ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಸೊ ಇದ್ರ ಪ್ರಕಾರ ನಮಗೆ ರೋಮನ್ ರೈನ್ಸ್ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ. ಅಂಡ್ ಯಾಕೆ ನೋಡೋದಿಕ್ಕೆ ಸಿಗೋದಿಲ್ಲ ಅನ್ನೋದಕ್ಕೆ ಒಂದು ರೀಸನ್ ಬೇಕಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅವರು ಪಾಸಿಬಲ್ ಟೈಮ್ ತನಕ ಹೊರಗಡೆ ಇರ್ತಾರೆ ಅಂತ ನಮ್ಮ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ನಮ್ಮ ಪ್ಯಾಟ್ ಮ್ಯಾಕೆಫಿ ಅವರು ಕೂಡ ವಿ ಮಿಸ್ ಯು OTC ಅಂತ ಹೇಳ್ತಾರೆ. ಲಿಟ್ರಲಿ ಗೈಸ್ ಈ ರೀತಿ ಬುಕ್ಕಿಂಗು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾ ಇದೆ. ಅದು ಕೂಡ ರೋಡ್ ಟು ರಸಲ್ ಮೇನಿಯಾ ಟೈಮಲ್ಲಿ ಈ ರೀತಿ ಸುಮ್ಮನೆ ಇಂಜುರಿ ಅಂತ ಹೇಳಿ ಹೊರಗಡೆ ಕೂಡಿಸೋದು ಎಷ್ಟು ಸತ್ಯ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೋಡೋಣ ನಮ್ಮ OTC ಅವರ ದರ್ಶನ ಮತ್ತೊಮ್ಮೆ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.